ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅಂದರೆ ಇದು 3ನೇ ಟೈಮ್ ನಾವು ಮಾಡ್ತಾ ಇರೋದು. ಆಗ ಒನ್ ಟೈಮ್ ಮಾಡಿರೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸೆಕೆಂಡ್ ಟೈಮ್ ಮಾಡಿರೋದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದು ಹಂಗೆ ಬೇಗ ಮಾಡಿಬಿಟ್ಟೆ. ಸೊ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇದು 100 ಗ್ರಾಮ್ ಪಿಸ್ತಾ ತೊಗೊಂಡಿದ್ದೀನಿ, ಮತ್ತು ಇದು 100 ಗ್ರಾಮು ಸೂರ್ಯಕಾಂತಿ ಬೀಜ, ಇದು ಕುಂಬಳಕಾಯಿ ಬೀಜ, ಬಾದಾಮಿ. ಇದು 1/4 kg ಇದೆ, 1/4 kg ತೊಗೊಂಡಿದ್ದೀನಿ. ನಾನು ಅಳತೆಲಿ ಹಾಕೊತೀನಿ. ಇದು ಗೋಡಂಬಿ. ಇದು ಒಂದು ಫ್ಲಾಕ್ಸ್ ಸೀಡು. ಇದು ನಾನು ಇಷ್ಟು ಹಾಕ್ತೀನಿ. ಇದು 100 ಗ್ರಾಮ್ ಇದೆ. ನಾನು 100 ಗ್ರಾಮ್ ಪ್ಯಾಕೆಟೇ ತೊಗೊಬಂದಿರೋದು. ಇದು ಮೇಯ್ನ್ ಹೇರ್ ಗ್ರೋತಿಗೆ, ಮಕ್ಕಳು ಎನರ್ಜಿ, ಬೋನ್ಸಿಗೆಲ್ಲ ಒಳ್ಳೆಯದು. ಸೊ ಅದಕ್ಕಾಗಿ ನಾನು ಮಾಡ್ತಾಯಿದ್ದೀನಿ. ಹುರ್ಗಡ್ಲೆ ಒಂದು ಕಪ್ ಅಳತೆಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜನೂ ಮೇಯ್ನು ಹಾಕಲೇಬೇಕು. ಅದನ್ನು ಅಷ್ಟೇ, ಅದೊಂದು ಕಪ್ಪಲ್ಲಿ ಅಳತೆ ತೊಗೊತೀವಿ. ಇದೆಲ್ಲ ಮಕ್ಳಿಗೆ ಇಷ್ಟ, ಮತ್ತು ನಮ್ಮ ಮನೆಯವ್ರಿಗೂ ಇಷ್ಟ. ನಮ್ಮ ಮನೆಯವ್ರು ಕೇಳಿ ಮಾಡಿಸ್ಕೊತಿದ್ದಾರೆ. ಯಾಕೆಂದರೆ ಅವರು ಅಂದರೆ ಟೈಮ್ ಆಗೋಯ್ತು, ಒಂದು ವಾರ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ, ಮಾಡಿಲ್ಲ, ಅವ್ರು ತಿಂದೂ ಇಲ್ಲ. ಸೊ ಹಾಗಾಗಿ ಇವಾಗ ಮಾಡಿಕೊಡು ಅಂತ ಹೇಳ್ಬಿಟ್ಟು ನೆನ್ನೆ ಎಲ್ಲ ತೊಗೊಬಂದ್ವಿ. ಸೊ ಇವಾಗ ಮಾಡೋಣ ಬನ್ನಿ. ಇಷ್ಟು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗೋಡಂಬಿ ಸ್ಲೋಗೆ ಹುರ್ಕೊಳ್ಳಿ, ನಿಧಾನಕ್ಕೆ ಕಡಿಮೆ ಉರಿಯಲ್ಲೇ ಹುರ್ಕೊಳ್ಳಿ. ಯಾಕೆಂದರೆ ಸೀದೋಗ್ಬಾರ್ದು. ನಾನು ಸ್ವಲ್ಪ ಇದು ಲೈಟಾಗಿ ಸ್ವಲ್ಪ ಸೀದೋಯ್ತು. ನೆಕ್ಸ್ಟ್ ಹುರ್ಗಡ್ಲೆ, ಹಾಗೆ ಬಂದು ಹೆಂಗೆ ನೋಡಿ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಇವಾಗ ನನ್ನ ಮಕ್ಕಳಿದ್ರೆ ಓಡಿಸ್ಬಿಡ್ತಾಯಿದ್ರು ಅಂತ. ಅವರು ಒಬ್ಬೊಬ್ಬನೇ ಸ್ನಾನಕ್ಕೆ ಹೋಗಿದ್ದಾರೆ ನೋಡಿ. ಬಂದು ಕೂತಿ ಹೋಗುತ್ತೆ. ನನ್ನ ಮಕ್ಳಿಗಂತೂ ಸಖತ್ ಇಷ್ಟ ಪಿಜನ್ಗಳು. ಒಂದೊಂದು ಸರಿ ನಮ್ಮ ಮೇಲೆ ಇಲ್ಲಿ ಫ್ಲ್ಯಾಕ್ ಸೀಡು ಒಳ್ಳೆ ಹುಳ್ಳಿಕಾಳು ಥರ ಕಾಣಿಸ್ತಾ ಇದೆ ನೋಡಿ. ಫ್ಲ್ಯಾಕ್ ಸೀಡ್ ಅಂತ ಗೊತ್ತೇ ಆಗೋಲ್ಲ. ಆಲ್ಮೋಸ್ಟು ಎದ್ದು ನೋಡಿದಾಗ ಗೊತ್ತಾಗುತ್ತೆ. ಹುರುಳಿಕಾಳು ಥರನೇ ಪಟ ಅನ್ನೋತ್ತೆ. ಕಡಿಮೆ ಉರಿ ಕೊಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಉಟ್ಕೊಳ್ಳಿ. ನೆಕ್ಸ್ಟ್ ಬಂದು ಕಡಲೆ ಬೀಜ ಎಲ್ಲ ಮಾಮೂಲಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಯಾವುದೂ ಸೀಸೋ ಥರ ಹುರ್ಕೊಬೇಡಿ. ಇವಿಷ್ಟು ಆಗಿದೆ. ಕಡಲೆ ಬೀಜ ಹಾಕೋದಕ್ಕೆ ಜಾಗನೇ ಇಲ್ಲ ನೋಡಿ. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ, ಆರ್ಕೊಳ್ಳಿ. ತಣ್ಣಗಾದ್ಮೇಲೆ ಎಲ್ಲ ಪುಡಿ ಮಾಡ್ಕೊಬೇಕು. ಪುಡಿ ಮಾಡಾದ್ಮೇಲೆ ಬೆಲ್ಲನ ಸಣ್ಣಕ್ಕೆ ಜಜ್ಕೋಬೇಕು. ಇದು ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊತಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇದಾದಮೇಲೆ ಇದು ಬೆಲ್ಲನೂ ಅಷ್ಟೇ ಚೆನ್ನಾಗಿ ಚಚ್ಚಿಬಿಟ್ಟು ಸ್ವಲ್ಪ ಪುಡಿ ಥರನೇ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಗ್ರೈಂಡ್ ಆದಮೇಲೆ ಮಾಮೂಲಿ ಹಾಕ್ಬಿಟ್ಟು ಉಂಡೆ ಕಟ್ಟೋದು ಆಗಲ್ಲ ಅದು. ಆವಾಗ ಇನ್ನೊಂದು ಸರಿ ಮತ್ತೆ ಪೌಡ್ರು ಮತ್ತು ಬೆಲ್ಲ ಎರಡೂ ಮಿಕ್ಸ್ ಆಗಿರುತ್ತಲ್ಲ, ಅದನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ಉಂಡೆ ಸಿಗುತ್ತೆ ನೀಟಾಗಿ. ಆವಾಗ ಉಂಡೆ ಕಟ್ಟಿ ಎತ್ತಿಡ್ಬೋದು. ನಾನು ಕಟ್ತಿದ್ದಂಗೆ ಬಂದು ನನ್ನ ದೊಡ್ಡ ಮಗ 3 ತಿನ್ಕೊಂಡ, ನನ್ನ ಚಿಕ್ಕ ಮಗ 3 ತಿನ್ಕೊಂಡ. ಅವನು ಎಷ್ಟು ನೈಸ್ ಮಾಡ್ಕೊಂಬರ್ತಾನೆ ನೋಡ್ಕೊಳ್ಳಿ. ತಿನ್ನೋದಕ್ಕೆ ಅಂತಲೇ ಬಂದು ನನ್ನ ಮಾತಾಡ್ಸೋ ಥರ ಬಂದು ಎತ್ಕೊಂಡು ತಿನ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾನೆ. ತುಂಬ ಹೆಲ್ದಿ ಇದು. ಹಾಗೆ ಕೊಟ್ಟರೆ ಏನೂ ತಿನ್ನಲ್ಲ ಮಕ್ಕಳು. ನೀವು ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಇದು ಮಾತ್ರ ಚೆನ್ನಾಗಿ ಮಾಡ್ತೀಯ ಮಮ್ಮಿ ಅಂತೇಳಿ ನನ್ನ ಮಕ್ಳುಗಳು ಬಂದು ಇಸ್ಕೊಂಡು ತಿಂತಾರೆ. ಈಗ ಹಾಗೆ ನೋಡಿ ರಿಷಿ ಬರ್ತಾನೆ. ಮೋಯಿ ಬರಲ್ಲ, ರಿಷಿ ಬಂದು ಎತ್ಕೊಂಡು ತಿಂತಾನೆ ನೋಡಿ. ಚೆನ್ನಾಯ್ತಾ? ಬೇಕಾ ಹಂಗೈತೆ? ಸೂಪರಾ? ತಿಂತಿದ್ರೆ ಏನನ್ಸುತ್ತೆ? ತಿನ್ಬೇಕು ಅನ್ಸುತ್ತಾ? ಇನ್ನೂ ತಿನ್ಬೇಕು ಅನ್ಸುತ್ತಾ? ಖಾಲಿ ಮಾಡ್ಬಿಡ್ತೀವಿ ಇವತ್ತು ಒಂದೇ ದಿನಕ್ಕೆ? ಹಾಂ, ಖಾಲಿ ಮಾಡ್ಬಿಡ್ತೀಯ? ಡ್ರೈ ಫ್ರೂಟ್ಸ್ ಲಾಡು ರೆಡಿ ಆಯಿತು. ಪ್ಲೀಸ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.